ಶಿಕ್ಷಣ ಎಂದರೆ ಕೇವಲ ತರಗತಿ ಕೋಣೆಯೊಳಗಿನ ಓದಾಗಿರದೆ ಅದು ನೈಜ ಜೀವನದ ಅನುಭವ ನೀಡಬೇಕು. ಆಗಲೇ ಕಲಿಕೆ ಪರಿಣಾಮಕಾರಿಯಾಗಿಯೂ ಪ್ರಭಾವವಾಗಿಯೂ ಇರುತ್ತದೆ. ಈ ಪ್ರಕ್ರಿಯೆಯ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಸ್ಥಳಗಳ ಮಾಹಿತಿಯನ್ನು ತಿಳಿದುಕೊಳ್ಳುವ ಸಲುವಾಗಿ ಹೊನ್ನಾವರದ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಕರ್ವಾದ ವಿದ್ಯಾರ್ಥಿಗಳಿಗೆ ಪಶುವೈದ್ಯಕೀಯ ಆಸ್ಪತ್ರೆ ಕರ್ವಾ ಇಲ್ಲಿಗೆ ಸ್ಥಳ ಭೇಟಿ ಏರ್ಪಡಿಸಲಾಗಿತ್ತು. ಪಶುವೈದ್ಯರಾದ ಡಾಕ್ಟರ್ ಬಸಪ್ಪ ಹಾಗೂ ಪಶು ಆಸ್ಪತ್ರೆಯ ಸಿಬ್ಬಂದಿ ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಪಶುವೈದ್ಯರಾದ ಡಾಕ್ಟರ್ ಬಸಪ್ಪ ಅವರು ಮಕ್ಕಳಿಗೆ ಸರ್ಕಾರಿ ಪಶು ಆಸ್ಪತ್ರೆಯ ಹಾಗೂ ಅದರ ಸೌಲಭ್ಯದ ಕುರಿತು ತಿಳಿಸಿದರು. ಅಲ್ಲದೆ ಪ್ರಾಣಿಗಳ ಆರೈಕೆ, ಪ್ರಾಣಿಗಳಿಗೆ ನೀಡುವ ಆಹಾರ, ಪ್ರಾಣಿಗಳಿಗೆ ಬರುವ ರೋಗ, ಪ್ರಾಣಿಗಳಿಂದ ಬರುವ ರೋಗ, ಪ್ರಾಣಿಗಳಿಗೆ ಅಪಘಾತವಾದಾಗ ನೀಡುವ ಚಿಕಿತ್ಸೆ ಇವುಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟರು. ಈ ಸಮಯದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಮಹೇಶ್ ಹೆಗಡೆ, ಶಿಕ್ಷಕಿಯರಾದ ಶ್ರೀಮತಿ ಅಪರ್ಣಾ ಎಸ್, ಶ್ರೀಮತಿ ನಯನಾ ಎಂ, ಶ್ರೀಮತಿ ವೀಣಾ ಆಚಾರಿ, ಶ್ರೀಮತಿ ರೇಷ್ಮಾ ಎಂ ಉಪಸ್ಥಿತರಿದ್ದರು. ನೆಗಡಿ ಬರ್ತದೆ, ಅದಕ್ಕೆಲ್ಲ ಔಷಧಿ ಮನುಷ್ಯರಿಗೆ ಕೊಟ್ಟಂಗೆ ನಾವು ಕೊಡ್ತಾ ಇರ್ತೀವಿ. ಮತ್ತೆ ಡಾಗ್ ಹೇಳಿದ್ನಲ್ಲ, ಈಗ ನಾಯಿ ಕಚ್ಚಿದಾಗ ಏನ್ ಮಾಡ್ಬೇಕು, ಗಾಯ ತೊಳಿಬೇಕು, ಸೋಪಿಂದ ಕ್ಲೀನ್ ಮಾಡಬೇಕು, ಇಮಿಡಿಯೇಟ್ ಆಗಿ 6 ತಾಸೊಳಗೆ ಇಂಜೆಕ್ಷನ್ ತಗೋಬೇಕು. ಹೇಳಿದ್ನಲ್ಲ, ಈಗ ಹಸುಗೆ ಆಕ್ಸಿಡೆಂಟ್ ಆದ್ರೆ ಆ ಸ್ಪಾಟಕ್ಕೆ ಬಂದು ಕಾಲು ಮುರಿದದ್ಯಾ, ಕೈ ಮುರಿದದೆ, ಕೈ ಇರ್ತದ್ಯಾ, ಕಾಲು ಇರ್ತದೆ, 4 ಕಾಲು, ಯಾವ ಕಾಲು ಬರ್ತದೆ ಆ ಕಾಲಿಗೆ ಬ್ಯಾಂಡೇಜ್ ಮಾಡ್ತಾರೆ, ಕಟ್ತಾರೆ. ಬಟ್ಟೆಗೆ ಏನಾದ್ರು ಗಾಯ ಆದ್ರೆ ಔಷಧಿ ಮಾಡ್ತಾರೆ. ಸೇಮ್ ಮನುಷ್ಯರಂಗೆ ಏನು ಚೇಂಜಸ್ ಇಲ್ಲ. ಆದ್ರೆ ಕಾಲಂದಷ್ಟೇ, ಕೈ ಇಲ್ಲ, ಕಾಲಿಗೆಲ್ಲ ಮಾಡೋದೆ ಔಷಧಿ, ಎಲ್ಲದೂ ಮಾಡ್ತೀವಿ. ಮತ್ತೆ ಯಾವ ಕೂದಲು, ನಾಯಿ ಕೂದಲು ಒಂದ್ಸರಿ ನೋಡಿ, ನಿಮ್ಗೆ ಯಾರು ನಾಯಿದು ಕೂದಲು, ನಾಯಿ ಜೊತೆ ಬಹಳ ಆಟ ಆಡ್ತಾ ಇರ್ತೀರಾ ಅಥವಾ ಇದನ್ನ ಮಾಡ್ತಾ ಇರ್ತೀರಾ, ಒಂದೊಂದು ವಿಡಿಯೋದಲ್ಲಿ ನೋಡಿ, ಆ ನಾಯಿ ಜೊತೆ ಆಟ ಆಡಿದ್ದು ಕೂದಲು ಒಳಗೆ ಹೋಗಿ 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 ಒಂಥರ ಗಂಟು ತರ ಆಗ್ತದೆ. ಕೂದಲು ಹೊರಗೆ ಬರಲ್ಲ. ಮನುಷ್ಯರ ಕೂದಲು ಕಚ್ಚೋದು ಜಾಸ್ತಿ ಒಂದ್ ಸ್ವಲ್ಪ ಹ್ಯಾಬಿಟ್ ಇರ್ತದೆ ಮಕ್ಕಳಿಗೆ, ಕೂದಲ ಕಚ್ಚೋದು, ತಲೆ ಕೂದಲ ಹರಿಯೋದು ಎಲ್ಲ ಇರ್ತದೆ. ಅದು ಹೊಟ್ಟೆ ಒಳಗೆ ಹೋದ್ರೆ ಗಂಟಾಗಿ ಒಂದ್ಸರಿ ಆಪರೇಷನ್ ಮಾಡೋ ಚಾನ್ಸ್ ಆಗುತ್ತೆ, ಬ್ಲಾಕ್ ಆಗುತ್ತೆ. ನಮ್ದು ಕರಳಿದೆ ಗೊತ್ತಿದೆಯಾ? ಜಠರ ಅಂತಾರಲ್ಲ, ಮೇಲಿಂದ ಊಟ ಮಾಡಿದ ಕೆಳಗವರೆಗೆ ಹೋಗೋತ್ನಿಗೆ ಜಠರು ಅಂತಾರೆ. ಅಲ್ಲಿ ಮಧ್ಯದಲ್ಲಿ ಹೋಗಿ ಅದು ಉಂಡೆ ತರ ಕುತ್ಕೊಂಡ್ಬಿಡ್ತದೆ. ಅದಕ್ಕೆ ನಾಯಿ ಜೊತೆ ಆಟ ಆಡೋದು ಎಷ್ಟು ಒಳ್ಳೇದೋ ಅಷ್ಟೇ ಕ್ಲೀನ್ ಆಗಿರ್ಬೇಕು. ನಾಯಿ ಜೊತೆ ಪ್ರೀತಿ ಮಾಡಿ, ಎಲ್ಲದು ಮಾಡಿ, ಆದ್ರೆ ನಾಯಿ ಜೊತೆ ಅಷ್ಟೇ ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ನಾಯಿಂದ ಬರುವಂತ ರೋಗ ನಮಗೆ ಹೆಚ್ಚು, ಪ್ರಾಣಿಗಳು ದನದಿಂದ ಬರೋದು ಕಡಿಮೆ, ನಾಯಿಂದನೇ ಹೆಚ್ಚು ಬರ್ತವೆ. ಅದ್ರ ಜೊತೆ ಮುಖ ಮುದ್ದು ಮಾಡೋದು, ಇದನ್ನ ಮಾಡೋದು ಮಾಡಿ ಆಗ ಕ್ಲೀನ್ ಇಟ್ಕೋಬೇಕು. ಮತ್ತೆ ಚರ್ಮ ರೋಗ, ಅದೊಂದು ಗಂಟು ರೋಗ. ಇಲ್ಲ ಗಂಟು ರೋಗಗಳು ಬಂದಿತ್ತಲ್ಲ, ಈಗ 2 ವರ್ಷದಿಂದ 1 ವರ್ಷದಿಂದ ಗಂಟು ರೋಗ ಎಲ್ಲ ಬಂದಿತ್ತಲ್ಲ, ಅದು ವೈರಸ್ ಇಂದ ಬರೋದು. ಮನುಷ್ಯರಿಗೆ ಹೆಂಗ್ ಕೊರೋನಾ ಬಂತಲ್ಲ, ಗೊತ್ತಿದೆ ಕೊರೋನಾ ಬಂದಿದ್ದು? ಆ ಕೊರೋನಾ ಬಂದಂಗೆ ವೈರಸ್ ಇಂದ ಬಂದು ಮೈ ಎಲ್ಲ ಗುಳ್ಳೆ 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 ಆಗ್ತಿತ್ತು. ಆ ಗುಳ್ಳೆಯಿಂದ ವೈರಸ್ ಹೊರಗೆ ಬರ್ತದೆ. ಆ ಗಂಟನ್ನ ನಾವು ಔಷಧಿ ಕ್ಲೀನ್ ಮಾಡ್ತಾ ಇರ್ತೀವಿ. ಕಡಿಮೆ ಆಗಿದೆ, ತೊಂದರೆ ಇಲ್ಲ. ಆ ಹಾಲು ಕುಡಿದ್ರೆ ಹಂಗೆ ಬರುದಿಲ್ಲ. ನಾವು ಹಾಲು ಕಾಯಿಸ್ಕೊಂಡು ಕುಡಿತೀವಲ್ಲ, ಹಾಲು ಹಸಿ ಕಾಯಿ ಕುಡಿಬಾರ್ದು. ಯಾರು ಹಸಿ ಹಾಲು ಕುಡಿತೀರಾ? ಇಲ್ಲಲ್ಲ. ನಿಮ್ಗೆ ಎಲ್ಲಿ ಪ್ಯೂರ್ ಹಾಲು ಸಿಗ್ತದೆ, ಪ್ಯಾಕೆಟ್ ಹಾಲು ಬರ್ತದೆಯೋ? ಮನೆ ಹಾಲು ಸಿಗ್ತದಲ್ಲ, ಮನೆ ಹಾಲನ್ನ 2 ಸರಿ ಅಥವಾ 3 ಸರಿ ಕಾಯಿಸ್ಕೊಂಡು ಕುಡಿದ್ರೆ ಎಲ್ಲ ವೈರಸ್ ಸತ್ತೋಗ್ತದೆ.